ಚಿಂಚೋಳಿ ಪಟ್ಟಣದಲ್ಲಿ ಪರಮ ಪೂಜ್ಯ ಸದ್ಗುರು ಹಾರಕೂಟದ ಚನ್ನಬಸವ ಶಿವಯೋಗಿಗಳ 74ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ರಥೋತ್ಸವ ಮತ್ತು ಶಿವಾನುಭವ ಚಿಂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾರಕೂಟದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ನೀಡುತ್ತಿರುವಂತಹ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಈ ಪವಿತ್ರ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಮ್ಮುಖವನ್ನು ವಹಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಬಸವ ಪುರಾಣವನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿರುವಂತಹ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ದರೆ ಪರಮ ಪೂಜ್ಯ ಉಪ್ಪಿನ ಬೆಟಗೇರಿ ಶ್ರೀಗಳವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸ್ಮರಿಸಿ ದೂರವಾಣಿಯ ಮುಖಾಂತರವಾಗಿ ಹೇಳಿದಾಗ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಆಗಮಿಸಿ ಪಾವನ ಸಮ್ಮುಖವನ್ನು ವಹಿಸಿದ್ದಾರೆ. ಇಂದಿನ ಪವಿತ್ರ ಸಮಾರಂಭ ಈ ಭಾಗದ ಎಲ್ಲ ಭಕ್ತಾದಿಗಳ ತನು ಮನ ಧನದ ಒಂದು ಸಹಾಯದಿಂದ ನಿಮ್ಮೆಲ್ಲರ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮ ಏರ್ಪಟ್ಟಿದೆ. ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದ, ಭಗವದ್ಗೀತೆಯಲ್ಲಿ ಆ ಮಾತು ಬರ್ತಾ ಇದೆ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇಯುಕ್ತ ತಮಾ ಮತಾಃ ಮೇಯುಕ್ತ ತಮಾ ಮತಾಃ. ನಿಜವಾಗಿ ಯೋಗಿಗಳು ಪುಣ್ಯಪುರುಷರು ಆಧ್ಯಾತ್ಮ ಜೀವಿಗಳ ವಾಸ ಎಲ್ಲಿ ಇರ್ತಾ ಇದೆ ಅಂತಂದ್ರೆ ನಿಮ್ಮ ಪ್ರೀತಿಗಾಗಿ ಭಕ್ತಿಗಾಗಿ ನಂಬಿಕೆಯಿಂದ ದೇವಾಲಯದ ಕಟ್ಟಿರ್ತೀರಿ. ದೇವಾಲಯದಲ್ಲಿ ಶಿವನಿದ್ದಾನೆ ಎನ್ನುವಂಥ ಸದ್ಭಾವನೆಯಿಂದ ಪೂಜೆಯನ್ನು ಮಾಡ್ತೀರಿ. ಆದರೂ ಕೂಡ ಸದಾಕಾಲ ನಡೆಸುವಂತಹ ದೇವರು ಸದಾಕಾಲ ಚಿರಸ್ಥಾಯಿಯಾಗಿ ನಡೆಸುವಂಥ ಒಂದು ಸ್ಥಾನ ಇದೆ. ಅದು ಯಾವುದಂದ್ರೆ ಯಾವ ಭಕ್ತ ತನ್ನ ಮೇಲೆ ಅಂದರೆ ಯೋಗಿಯ ಮೇಲೆ ಚನ್ನಬಸವ ಶಿವಯೋಗಿಯ ಮೇಲೆ ಅಪಾರವಾಗಿರುವಂಥ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಧ್ಯಾನವನ್ನು ಮಾಡ್ತಾ ಇದ್ದಾನಲ್ಲ, ಆ ಎಲ್ಲ ಭಕ್ತರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಹಾರಕೂಟ ಶಿವಯೋಗಿಗಳು ಇರ್ತಾರೆ ಎನ್ನುವಂಥ ಮಾತನ್ನು ಕೂಡ. ಗದ್ದಿಗೆ ಇಲ್ಲಿಂದ 100 ಕಿಲೋಮೀಟರ್. ಹಾರಕೂಟದಲ್ಲಿ ಅವರ ಗದ್ದಿಗೆಯಲ್ಲಿ ಅವರ ಭೌತಿಕವಾಗಿರ್ತಕ್ಕಂಥ ದೇಹ ಅಲ್ಲಿ ಐಕ್ಯ. ರಥೋತ್ಸವಕ್ಕೆ ಅದರ ಆನಂದವನ್ನು ಬಯಬೇಕಾಗಿ ಹೋಗ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಒಳ್ಳೆಯ ಪ್ರವಚನಕಾರರು, ಜನತತ್ವ ಶಿಕ್ಷಕರು ಅವರ ಭಾಷೆಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, ಕೇಳಿರ್ಬೋದು. ಪೂಜೆಯ ಆಶೀರ್ವಾದವನ್ನು ಮುಟ್ಟಿ ಮತ್ತೆ ಅವಸರು ನಾವು ಓಡಿಸಿದ ನೀನು ಹೋಗಿ ಬರ್ತೀನಿ ಅಂತ ಕೇಳೋದು ದಯವಿಟ್ಟು ಮಾಡಬೇಡ್ರಿ. ಹೋಗೋರಿದ್ದು ದಯವಿಟ್ಟು ಹೀಗೆ ಹೋಗಬೇಡಿ. ಅಪ್ಪರ ದರ್ಶನ ತೋರಿ ಹೋಗಬೇಡಿ. ಈ ಸಂದರ್ಭದಲ್ಲಿ ಕಲಬುರಗಿಯ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಚಿಂಚೋಳಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಡಾಕ್ಟರ್ ವಿಕ್ರಮ್ ಪಾಟೀಲ್, ಗೌತಮ್ ಪಾಟೀಲ್, ಸುಭಾಷ್ ಸೀಳಿನ್, ಸಂತೋಷ್ ಗಡಂತಿ, ಮಲ್ಲಿಕಾರ್ಜುನ ಪಾಲ್ಮೋರ್, ಅಣ್ಣಪ್ಪ ಹಾರಕೂಟ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 0847225
6163.